ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಅಂದರೆ 2025-26ನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಇಲ್ಲಿ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಥವಾ ಈ ಇನ್ಫಾರ್ಮೇಷನ್ ತಾವು ಮಿಸ್ ಮಾಡದೆ ನೋಡಿ ಅಂತ ಕೂಡ ತಮಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಈಗಾಗಲೇ 4 ಸುತ್ತುಗಳ ಸೀಟು ಹಂಚಿಕೆಯ ಲಿಸ್ಟ್ ಪ್ರಕಟಗೊಂಡಿತ್ತು. ನಾನು ಕೂಡ 5ನೇ ಸುತ್ತಿನ ಸೀಟು ಹಂಚಿಕೆಯ ಬಗ್ಗೆ ತಮಗಿರುವಂತಹ ಗೊಂದಲಗಳನ್ನು ಪರಿಹರಿಸುವಂತಹ ಪ್ರಯತ್ನ ಮಾಡಿದ್ದೆ. ಇದೀಗ ಇನ್ನೊಂದು ಇನ್ಫಾರ್ಮೇಷನ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಇನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ, ಏನು ಅಂದರೆ 5ನೇ ಸುತ್ತಿನ ಸೀಟು ಹಂಚಿಕೆಯ ಲಿಸ್ಟ್ ಪ್ರಕಟಗೊಳ್ಳುತ್ತಾ ಇಲ್ವಂತ ಬಹಳಷ್ಟು ಪೋಷಕರು ವಿದ್ಯಾರ್ಥಿಗಳು ಕೂಡ ನನಗೆ ಕಮೆಂಟ್ಸ್ಗಳ ಮೂಲಕ ತಿಳಿಸ್ತಾ ಇದ್ರಿ. ಆದರೆ ಇವತ್ತು ಒಂದು ಇನ್ಫಾರ್ಮೇಷನ್ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನು ಅಂದರೆ ಈಗಾಗಲೇ 4 ಸುತ್ತುಗಳ ಸೀಟು ಹಂಚಿಕೆಯಲ್ಲಿ ತಮ್ಮ ಹೆಸರು ಇಲ್ಲ ಅಂದರೆ ಅಥವಾ ಅಡ್ಮಿಷನ್ ನಿಮಗೆ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಅಂತ ತಾವು ಕೂಡ ಕೇಳ್ತಾ ಇದ್ರಿ. ಇದೀಗ ಒಂದು ಮಾಹಿತಿ ತಮಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗಾಗಲೇ 4ನೇ ಸುತ್ತಿನವರೆಗೆ ಅಡ್ಮಿಷನ್ ಮಾಡಿದಂತಹ ವಿದ್ಯಾರ್ಥಿಗಳು ಅಂದರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನನ್ನು ಮಾಡಿ ಶಾಲೆಗೆ ಹಾಜರಾಗಿಲ್ಲ, ಅಂದರೆ ತಾವು ಇರುವಂಥ ಶಾಲೆಗೆ ವಾಪಸ್ ಹೋಗಿದ್ದಾರೆ. ಮತ್ತು ಕೆಲವು ವಿದ್ಯಾರ್ಥಿಗಳು ಇಲ್ಲಿ TCಯನ್ನು ಪಡೆದುಕೊಂಡು ಮತ್ತೆ ಮೊರಾರ್ಜಿ ಶಾಲೆಯನ್ನು ಬಿಟ್ಟು ಮತ್ತೆ ತಮ್ಮ ಸ್ವಂತ ಊರು, ಸ್ವಂತ ಶಾಲೆಗೆ ಅಥವಾ ಬೇರೆ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡಿಸಿದ್ದಾರೆ. ಹೀಗಾಗಿ ಆ ಸೀಟುಗಳ ಏನು ಸೀಟ್ ಖಾಲಿ ಉಳಿದಿರುತ್ತೆ, ಆ ಸೀಟುಗಳ ಅಡ್ಮಿಷನ್ ಹೇಗೆ ಅಂತ ನಾನು ಇಲ್ಲಿ ಬಹಳಷ್ಟು ಇಲಾಖೆ ಅಧಿಕಾರಿಗಳಿಗಾಗಿರ್ಬೋದು ಅಥವಾ ವಸತಿ ಶಾಲೆಗಳಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಈ ವರ್ಷ ಕೆಲವೊಂದಿಷ್ಟು ಬದಲಾವಣೆಗಳಾಗಿವೆ ಅಂತ ಕೂಡ ನನಗೆ ತಿಳಿಸಿದ್ದಾರೆ. ಹಾಗಾಗಿ ತಮಗೆ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಏನು ಅಂದರೆ ಈಗ 4ನೇ ಸುತ್ತಿನಲ್ಲಿ ಅಡ್ಮಿಷನ್ ಮಾಡಿದವರು ಅಥವಾ 1ನೇ ಸುತ್ತಿನಿಂದ 4ನೇ ಸುತ್ತಿನವರೆಗೆ ಅಡ್ಮಿಷನ್ ಮಾಡಿದಂಥ ವಿದ್ಯಾರ್ಥಿಗಳು ಇಲ್ಲಿ ಕೆಲವರು ಶಾಲೆಗೆ ಹಾಜರಾಗಿಲ್ಲ ಮತ್ತು 4ನೇ ಸುತ್ತಿನಲ್ಲಿ ಕೂಡ ಅಡ್ಮಿಷನ್ ಮಾಡಿಲ್ಲ ಅನ್ನುವಂತಹ ವಿದ್ಯಾರ್ಥಿಗಳ ಬದಲಾಗಿ ಇಲ್ಲಿ ವಸತಿ ಶಾಲೆಯವರು ಅಂದರೆ ವಿವಿಧ ಮೊರಾರ್ಜಿ ವಸತಿ ಶಾಲೆಯವರು ನೇರವಾಗಿ ಇಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅವರ ಕಚೇರಿಗೆ ಮಾಹಿತಿಯನ್ನು ನೀಡ್ತಾರೆ. ಅಂದರೆ ಎಷ್ಟು ಸೀಟುಗಳು ತಮ್ಮ ಶಾಲೆಯಲ್ಲಿ ಖಾಲಿ ಉಳಿದಿವೆ ಎನ್ನುವಂಥ ಮಾಹಿತಿಯನ್ನು ಅಸಿಸ್ಟೆಂಟ್ ಕಮಿಷನರ್ ಅವರ ಕಚೇರಿಗೆ ಅಂದರೆ ಆಯಾ ಜಿಲ್ಲೆಯ ಅಸಿಸ್ಟೆಂಟ್ ಕಮಿಷನರ್ ಅವರ ಕಚೇರಿಗೆ ಮಾಹಿತಿಯನ್ನು ನೀಡ್ತಾರೆ. ಅವರು ಕೂಡ ಅಸಿಸ್ಟೆಂಟ್ ಕಮಿಷನರ್ ಅವರ ಕಚೇರಿಯವರು ಕೂಡ ಇವರಿಗೆ 2 ಅಥವಾ 3 ದಿನಗಳಿಗೆ ಒಂದು ಸಲ ಆದರೂ ಕೂಡ ಎಷ್ಟು ಸೀಟುಗಳು ಖಾಲಿ ಉಳಿದಿವೆ ಎನ್ನುವಂಥ ಮಾಹಿತಿಯನ್ನು ಕೇಳುತ್ತಾರೆ. ಇವರು ಉಳಿದಂಥ ಸೀಟುಗಳು ಅಂದರೆ ಅಡ್ಮಿಷನ್ ಮಾಡಿ ಅಥವಾ ಅಡ್ಮಿಷನ್ ಮಾಡದೇನೂ ಖಾಲಿ ಉಳಿದಂಥ ಸೀಟುಗಳ ಮಾಹಿತಿಯನ್ನು ಅವರಿಗೆ ನೀಡುತ್ತಾರೆ. ಒಂದು ವೇಳೆ ಆ ಶಾಲೆಯಲ್ಲಿ ಅಥವಾ ತಮಗೆ ಹತ್ತಿರವಿರುವ ತಾಲೂಕು ಅಥವಾ ಬೇರೆ ತಾಲೂಕಲ್ಲಿ ಸೀಟುಗಳು ಖಾಲಿ ಉಳಿದಿವೆಯೇ ಅಥವಾ ಇಲ್ವಾ ಎನ್ನುವಂಥ ಮಾಹಿತಿಯನ್ನು ಪಡೆದುಕೊಂಡು ತಾವುಗಳು ಈಗಾಗಲೇ 4ನೇ ಸುತ್ತಿನಲ್ಲೂ ಕೂಡ ಅಡ್ಮಿಷನ್ ಆಗಿಲ್ಲ ಅಥವಾ ಸೆಲೆಕ್ಷನ್ ಆಗಿಲ್ಲ ಎನ್ನುವಂಥವರು ಎಕ್ಸಾಮ್ ಹಾಲ್ ಟಿಕೆಟ್ ಆಗಿರ್ಬೋದು, ತಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ತಮಗೆ ಸಂಬಂಧಪಟ್ಟ ಸಂಪೂರ್ಣ ವಿಳಾಸದ ದಾಖಲೆಗಳನ್ನು ಎಲ್ಲವನ್ನೂ ತೆಗೆದುಕೊಂಡು ತಾವು ಎಕ್ಸಾಮ್ ಬರೆದಿದ್ದರೆ ತಾವು ಹೋಗಿ ಅಸಿಸ್ಟೆಂಟ್ ಕಮಿಷನರ್ ಅವ್ರ ಕಚೇರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿ. ಏನು ಅಂದರೆ ನಮಗೆ ಯಾವುದಾದ್ರೂ ಶಾಲೆಗಳಲ್ಲಿ ಸೀಟು ಖಾಲಿ ಇದ್ದಲ್ಲಿ ನಮಗೆ ಪರಿಗಣಿಸಿರಿ ಅಂತ ತಾವು ಹೋಗಿ ತಾವು ಒಂದು ಅರ್ಜಿಯನ್ನು ಕೊಡಿ. ಆ ಸೀಟು ಏನಾದರೂ ತಮಗೆ ಸಂಬಂಧಪಟ್ಟ ಅದು ಯಾವ ಕಾಸ್ಟ್ಗೆ ಸಂಬಂಧಪಟ್ಟಿದೆ, ಅದು ಬಾಲಕ ಅಥವಾ ಬಾಲಕಿ ಆಗಿರ್ಬೋದು ಅಥವಾ ಅದು ಸ್ಥಳೀಯ ಅಥವಾ ಸ್ಥಳೀಯೇತರ ಆಗಿರ್ಬೋದು, ಮೀಸಲಾತಿಗೆ ಅನುಗುಣವಾಗಿ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅವರು ತಮಗೆ ಮಾಹಿತಿಯನ್ನು ನೀಡ್ತಾರೆ ಮತ್ತು ಸೀಟುಗಳು ಲಭ್ಯವಿದ್ದಲ್ಲಿ ತಮಗೆ ಪರಿಗಣಿಸುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಅಷ್ಟೇ ಅಲ್ಲದೆ ಈ ಸಾರಿ ಮೆರಿಟ್ ಆಧಾರ ಮೇಲೆಯೇ ಇಲ್ಲಿ ಸೆಲೆಕ್ಷನ್ ಮಾಡಲಾಗ್ತದೆ. ತುಂಬ ಇಲ್ಲಿ ಕಠಿಣವಾದಂತಹ ನಿಯಮಗಳನ್ನು ಅನುಸರಿಸಿ ಈ ಸಾರಿ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ತಮಗೆ ಅವಕಾಶಗಳು ಸಿಗ್ಬೋದು. ತಮ್ಮ ಜಿಲ್ಲೆ ಅಸಿಸ್ಟೆಂಟ್ ಕಮಿಷನರ್ ಅವರ ಕಚೇರಿಗೆ ಭೇಟಿ ನೀಡಿ ತಮಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಮೂಲ ಏನು ಅಂದರೆ ಹಾಲ್ ಟಿಕೆಟ್ ಮತ್ತು ಇಲ್ಲಿ ತಮಗೆ ಸಂಬಂಧಿಸಿದ ವಾಸಸ್ಥಳದ ದಾಖಲೆಗಳೆಲ್ಲವನ್ನು ತೆಗೆದುಕೊಂಡು ಹೋಗಿ ಒಂದು ಮನವಿ ಪತ್ರವನ್ನು ಕೊಡಿ. ಮತ್ತೆ ಏನಾದರೂ ಸೀಟುಗಳು ಖಾಲಿ ಉಳಿದಲ್ಲಿ ತಮ್ಮನ್ನು ಪರಿಗಣಿಸಬಹುದು.